ಹಲೋ ಫ್ಯೂಚರ್ ಆಫೀಸರ್ಸ್, ವೆಲ್ಕಮ್ ಟು ಗ್ಲೋಬಲ್ ಎಜುಕೇಶನ್ ಬನಟ್ಟಿ. ನೀವೇನಾದ್ರೂ ಒಂದು ಕೇಂದ್ರ ಸರ್ಕಾರದ ಹುದ್ದೆಯನ್ನ ಪಡಿಬೇಕಂತ ಏನಾದ್ರೂ ಕನಸು ಕಂಡಿದ್ರೆ ಕಂಪ್ಲೀಟ್ ಪ್ರಿಪರೇಷನ್ ಬಹಳಷ್ಟು ಮುಖ್ಯವಾಗ್ತದ. ಕಂಪ್ಲೀಟ್ ಪ್ರಿಪರೇಷನ್ ಅಂತಂದ್ರೆ ಎಲ್ಲಾ ಸಬ್ಜೆಕ್ಟ್ಗಳನ್ನ ನಾವು ನೋಡ್ಕೋಬೇಕಾಗ್ತದ. ಸಿಲೆಬಸ್ ಏನಿದೆ ಮತ್ತು ಆ ಸಿಲೆಬಸ್ ನಲ್ಲಿ ನಾನು ಕಂಪ್ಲೀಟ್ ಆಗಿ ಪ್ರಿಪೇರ್ ಆಗಿದ್ದೀನ ಅಥವಾ ಒಂದ ಸಬ್ಜೆಕ್ಟ್ ರೆಡಿ ಆಗ್ತಾ ಇದ್ದೀನ ಅನ್ನೋದನ್ನ ನೀವು ಸ್ಟೆಪ್ ಬೈ ಸ್ಟೆಪ್ ನೋಡ್ಕೋಬೇಕಾಗ್ತದ. ನೀವೇನಾದ್ರೂ CISF ಟ್ರೇಡ್ಸ್ಮನ್ ಎಕ್ಸಾಮಿನೇಷನ್ ಏನಾದ್ರೂ ಪ್ರಿಪರೇಷನ್ ಮಾಡ್ಕೊಳತ್ತಿದ್ರಿ ಅಂತಂದ್ರೆ ಜನರಲ್ ನಾಲೆಜು, ಮ್ಯಾಥಮೆಟಿಕ್ಸು, ಆಪ್ಟಿಟ್ಯೂಡು ಮತ್ತೆ ನಾನ್ ವರ್ಬಲ್ ರೀಸನಿಂಗ್ ಅಂತ ಹೇಳಿ ಏನ್ ಕರಿತೀವಿ, ವಿತ್ ಪ್ಯಾಟರ್ನ್ ಅನ್ನ ಗುರ್ತು ಮಾಡ್ಲಿಕ್ಕೆ ಅವುಗಳನ್ನ ನಾನು ಎಷ್ಟರ ಮಟ್ಟಿಗೆ ರೆಡಿ ಆಗ್ತಾ ಇದ್ದೀನಿ. ಈಗ ಆಲ್ರೆಡಿ ಫಿಸಿಕಲ್ ಮುಗಿಸ್ಕೊಂಡು ಬಂದಿದ್ದೀರಿ, ಇನ್ನು ಜಸ್ಟ್ ಎಕ್ಸಾಮಿನೇಷನ್ ಒಂದಿರ್ತದ. ಬರೀ ಡೌಟ್ ಅಲ್ಲೇನೆ ಎಲ್ಲಾನು ನೀವು ಏನ್ ಮಾಡ್ಕೋತಾ ಇದ್ದೀರಿ, ಪಾಸ್ ಮಾಡ್ಕೋತ ಹೊಂಟಿದ್ದೀರಿ. ಬಟ್ ಅಕ್ಯುರೇಟ್ ಆಗಿ ಏನಾದ್ರೂ ಪ್ರಿಪೇರ್ ಮಾಡಿ ಏನಾದ್ರೂ ಎಕ್ಸಾಮಿನೇಷನ್ ಅಟೆಂಡ್ ಆದ್ರೆ 100% ನಿಮ್ದೊಂದು ಜಾಬ್ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಈಗ ಫಸ್ಟ್ ಟ್ರೇಡ್ ನಡೀಲಿ ಅಥವಾ ಎಕ್ಸಾಮಿನೇಷನ್ ನಡೀಲಿ ಏನೂ ತೊಂದರೆ ಇಲ್ಲ. ಟ್ರೇಡು ಮತ್ತು ಎಕ್ಸಾಮಿನೇಷನ್ ಎರಡು ಎಟ್ ಎ ಟೈಮ್ ಪ್ರಿಪರೇಷನ್ ಮಾಡಲಿಕ್ಕೆ ಗ್ಲೋಬಲ್ ಎಜುಕೇಶನ್ ಬನಟ್ಟಿಯಲ್ಲಿ ಹೊಸ ಬ್ಯಾಚ್ ಪ್ರಾರಂಭವಾಗ್ತಾ ಇದೆ. ಅದು CISF ಟ್ರೇಡ್ಸ್ಮನ್ಸ್ ಕುರಿತಂತೆ. ಇಲ್ಲಿ ಈ ಲ್ಯಾಂಗ್ವೇಜ್ ಕುರಿತಂತೆ ಹಿಂದಿ ಲ್ಯಾಂಗ್ವೇಜ್ ಇರ್ಬೋದು, ಇಂಗ್ಲಿಷ್ ಲ್ಯಾಂಗ್ವೇಜ್ ಇರ್ಬೋದು, ಎರಡರದು ತರಬೇತಿ ನಮ್ಮ ಸಂಸ್ಥೆಯಲ್ಲಿ ನೀಡಲಾಗ್ತದ. ಇದರ ಸದುಪಯೋಗವನ್ನ ಎಲ್ಲ ವಿದ್ಯಾರ್ಥಿಗಳು ಪಡೆದುಕೊಳ್ಬೇಕು. CISF ಅಂದ್ರೆ ಕೇವಲ ಏನಪ್ಪಾ ಅಂತಂದ್ರೆ ಫಿಸಿಕಲ್ ಪಾಸ್ ಆಗಿ ಮುಗಿತ ಅನ್ಕೊಳಂಗಿಲ್ಲ. ಫಿಸಿಕಲ್ ಪಾಸ್ ಆಗ್ಬೇಕು, ಟ್ರೇಡ್ಸ್ ಮತ್ತೆ ಎಕ್ಸಾಮಿನೇಷನ್ ಪ್ರಿಪರೇಷನ್ ಎಟ್ ಎ ಟೈಮ್ ಮೂವ್ ತಗೊಂಡು ಹೋಗ್ಬೇಕು. ಹೋದ ವರ್ಷದ ನಮ್ಮ ವಿದ್ಯಾರ್ಥಿಗಳು ಎರಡನ್ನೂ ಎಟ್ ಎ ಟೈಮ್ ಪ್ರಿಪೇರ್ ಆಗಿರೋದ್ರಿಂದ CISF ಟ್ರೇಡ್ಸ್ಮನ್ ಎಕ್ಸಾಮಿನೇಷನ್ ಕ್ರ್ಯಾಕ್ ಮಾಡಿದ್ರು. ಹಾಗಾಗಿ ಇನ್ನೊಂದು ನೀವು ನೋಡ್ಬೋದು, SSC GD ಕಾಲ್ಫಾರ್ಮ್ ಆದ ನಂತರ ಎಲ್ಲರೂ ಬರ್ತೀರಿ, ಬಟ್ ಅದು ಬಹಳ ಫೇಲ್ಯೂರು. ಕಾಲ್ಫಾರ್ಮ್ ಆಗೋಕ್ಕಿಂತ ಮುಂಚಿತವಾಗಿ ಬಂದು ನೀವು ಏನಾದ್ರೂ ತರಬೇತಿ ತಗೊಂಡು ಹೋದದ್ದಾದ್ರೆ 100ಕ್ಕೆ 100 ಹೇಳ್ತೇನ್ರಿ, ನಿಮ್ಮ ಭವಿಷ್ಯ ಬಹಳ ಗಟ್ಟಿಯಾಗಿರ್ತದ. ಮತ್ತೆ ಅಡ್ವಾನ್ಸ್ ಹೇಳ್ಬೋದು ನಿಮ್ ರಿಸಲ್ಟ್ ಆಗ್ತಾವ ಅಂತ ಹೇಳಿ. ಇನ್ನೊಂದು ಗೊತ್ತಿರ್ಲಿ, ಕಾಲ್ಫಾರ್ಮ್ ಆದ ತಕ್ಷಣ ಬರೀ ಜಸ್ಟ್ ಸಿಲೆಬಸ್ ಮುಗಿಸ್ಕೊಳಕ ನಾವು ಒದ್ದಾಡ್ಬೇಕಾಗ್ತದ. ಅದಕ್ಕಾಗಿ ಎಕ್ಸಾಮಿನೇಷನ್ ನಾವು ಏನಾದ್ರೂ ಪಾಸ್ ಮಾಡ್ಕೋಬೇಕಂತಂದ್ರ ಅದು SSC GD ಇರ್ಲಿ, CISF ಇರ್ಲಿ, ರೈಲ್ವೇಸ್ ಇರ್ಲಿ, ಫಸ್ಟ್ ಏನ್ ಮಾಡ್ಬೇಕು, ಎಲ್ಲಾ ಸಬ್ಜೆಕ್ಟ್ ಸಿಲೆಬಸ್ ಅನ್ನ ಮುಗಿಸ್ಕೋಬೇಕು. ಮುಗಿಸ್ಕೊಂಡ ನಂತರ ಏನ್ ಮಾಡ್ಬೇಕು, PYQ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ಬಿಡಿಸ್ಬೇಕು. ಪ್ರತಿ ಎಕ್ಸಾಮ್ದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ಕನ್ನಡ ಮಾಧ್ಯಮದಲ್ಲಿ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಎರಡರಲ್ಲೂ ಬೈಲಿಂಗ್ವೆಲ್ ಆಗಿ ಕ್ವಶನ್ ಪೇಪರ್ ಅನ್ನ ಸೆಟ್ ಮಾಡಿರೋದ್ರಿಂದ ನಿಮ್ಗೆ ಬಿಡಿಸ್ಲಿಕ್ಕೆ ಬಹಳಷ್ಟು ಉಪಯೋಗವಾಗ್ತದ. ಪ್ರಿಪರೇಷನ್ ಕೂಡ ಬಹಳ ಸುಂದರವಾಗಿ ಹೋಗ್ತದ. ಹಾಗಾಗಿ ಮುಂದೆ ನೀವು ನೋಡ್ಬೇಕಾಗದ್ದು ರೈಲ್ವೆ ಡಿಪಾರ್ಟ್ಮೆಂಟ್ ಸಿಲೆಬಸ್ ಕೂಡ ಎಲ್ಲವೂ ಸೇಮ್ ಇದೆ. ಜನರಲ್ ಅವೇರ್ನೆಸ್, ಕರೆಂಟ್ ಅಫೇರ್ಸ್ ಅಲ್ಲಿ ನೀವು ನೋಡ್ಬೇಕಾಗಿದ್ದು ಏನಂತಂದ್ರೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಏನ್ ಕರೆಂಟ್ ಅಫೇರ್ಸ್ ಮೇಲೆ ಕ್ವಶನ್ಸ್ ಬರ್ತಾ ಇದಾವೆ, ಸ್ಪೋರ್ಟ್ಸ್ ಮೇಲೆ ಕ್ವಶನ್ಸ್ ಬರ್ತಾ ಇದಾವೆ. ಅದೇ ರೀತಿಯಾಗಿ ನಿಮ್ಗೆ ಗೊತ್ತಿರಲಿ ವಿದ್ಯಾರ್ಥಿಗಳೇ, ವಿವಿಧ ತರಹದ ಆರ್ಟ್ ಅಂಡ್ ಕಲ್ಚರ್ ಮೇಲೆ ಹೈಯೆಸ್ಟ್ ಕ್ವಶನ್ಸ್ ಫೋಕಸ್ ಆಗ್ತಾ ಇದ್ದಾವೆ. ಹಾಗಾಗಿ ನೀವು ಸ್ಟ್ಯಾಟಿಕ್ ಪೋರ್ಷನ್ ಪ್ರಿಪರೇಷನ್ ಆಗೋದ್ರ ಜೊತೆಗೆ ಸ್ವಲ್ಪ ಆರ್ಟ್ ಅಂಡ್ ಕಲ್ಚರ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು, ಸ್ಪೋರ್ಟ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು, ಕರೆಂಟ್ ಅಫೇರ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು. ಹಾಗಾಗಿ ನೀವು ಏನಾದ್ರೂ ಆ ರೀತಿ ಪ್ರಿಪರೇಷನ್ ಏನಾದ್ರೂ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರೆ ಗ್ಲೋಬಲ್ ಎಜುಕೇಶನ್ ಬನಟ್ಟಿಯಲ್ಲಿ ಹೊಸ ಬ್ಯಾಚ್ ಪ್ರಾರಂಭವಾಗ್ತಾ ಇದ್ದೇವೆ. ಆ ಬ್ಯಾಚ್ಗಳಿಗೋಸ್ಕರ ಹಿಂದೆ ಸಂಪರ್ಕ ಮಾಡ್ರಿ. ನಿಮ್ದು ಮ್ಯಾಥ್ಸ್ ಯೂನಿಟರಿ ಮೆಥಡ್ ಆಗಿರ್ಬೋದು, 1 ಲೈನ್ ಆರ್ 2 ಲೈನ್ ಮೆಥಡ್ ಅಲ್ಲಿ ಮ್ಯಾಥ್ಸ್ ಅನ್ನ ಸ್ಮಾರ್ಟ್ ಅಪ್ರೋಚ್ ಅನ್ನ ಉಪಯೋಗ ಮಾಡಿಕೊಂಡು ಹೇಗೆ ಬಿಡಿಸ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ. ಅದೇ ರೀತಿಯಾಗಿ ಜನರಲ್ ಇಂಟೆಲಿಜೆನ್ಸಿಯಲ್ಲಿ 30 ಕ್ವಶನ್ಗೂ 30 ಕ್ವಶನ್ ಹೆಂಗ್ ಔಟ್ ಮಾಡ್ಬೇಕು ಅನ್ನೋದನ್ನು ಕೂಡ ಹೇಳಿಕೊಡ್ತದ. ಕರೆಂಟ್ ಅಫೇರ್ಸ್ ಅನ್ನ ಎಷ್ಟು ಓದ್ಬೇಕು, ನೆಕ್ಸ್ಟ್ GK ಸೆಕ್ಷನ್ ಸ್ಟ್ಯಾಟಿಕ್ ಪೋರ್ಷನ್ ಅನ್ನ ಯಾವ ರೀತಿ ಕವರ್ ಮಾಡ್ಕೋಬೇಕು, ಯಾವ ರೀತಿ ನೆನ್ಪಿಟ್ಕೋಬೇಕು, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಮುಂದಿಟ್ಕೊಂಡು ಬಹಳ ಅದ್ಭುತವಾಗಿ ನಿಮ್ಮನ್ನ ಪ್ರಿಪರೇಷನ್ ಮಾಡ್ತೀವಿ. ಹೊಸ ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇದ್ದಾವೆ. ಅದಕ್ಕಾಗಿ ಗ್ಲೋಬಲ್ ಎಜುಕೇಶನ್ ಬನಟ್ಟಿಯನ್ನ ಒಂದ್ಸಲ ನೀವು ಸಂಪರ್ಕ ಮಾಡಿದ್ರೆ ಸಾಕು. ಕೇವಲ 3.5 ವರ್ಷದಲ್ಲಿ 750ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಕೇಂದ್ರ ಸರ್ಕಾರದ ಹುದ್ದೆಯನ್ನ ಅಲಂಕರಿಸಿದ್ದು ನಮಗೆ ಬಹಳ ಪ್ರೌಡ್ ಕೊಡುವಂತ ಮೂಮೆಂಟು. ನೀವು ಹಾಗಾಗ್ಬೇಕಂತಂದ್ರೆ ಹೊಸ ಬ್ಯಾಚ್ಗಳಿಗೆ ಜಾಯಿನ್ ಆಗ್ರಿ. ನಮ್ಮ ವಿದ್ಯಾರ್ಥಿಗಳು ಕೇವಲ ಒಂದೊಂದು ಚಾನ್ಸ್ ನಲ್ಲಿ ಒಳ್ಳೊಳ್ಳೆ ನೌಕರಿಗಳಿಗೆ ಸೇರ್ಪಡೆ ಆಗಿದ್ದಾರೆ. ಅದೇ ರೀತಿ ನಮ್ಮ ಸಂಸ್ಥೆಯಲ್ಲಿ ಕರೆಂಟ್ ಅಫೇರ್ಸ್ ಕುರಿತಂತೆ ಕ್ಲಾಸ್ಗಳು ನಡೀತಾವ, ಕ್ವಿಜ್ಗಳು ನಡೀತಾವ. ಅದೇ ರೀತಿಯಾಗಿ ನೋಟ್ಸ್ ಗಳನ್ನ ಬಹಳ ಅದ್ಭುತವಾಗಿ ನಿಮಗೆ ರೆಡಿ ಮಾಡಿ ಕಂಪೈಲೇಷನ್ ಮಾಡಿ ನಿಮಗೆ ನೀಡಲಾಗ್ತದ. ಅದರ ಸದುಪಯೋಗವನ್ನ
ನೀವೆಲ್ಲರೂ ಪಡೆದುಕೊಳ್ರಿ. ಪವರ್ ಕ್ಯಾಪ್ಸೂಲ್ ಸಬ್ಜೆಕ್ಟ್ ವೈಸ್ ಪವರ್ ಕ್ಯಾಪ್ಸೂಲ್ ಗಳನ್ನ ನೀಡ್ತಾ ಹೋಗ್ತೀವಿ. ಅವುಗಳನ್ನ ಬಳಸ್ಕೊಂಡು ನಿಮ್ಮ ಒಂದು ಕನಸಿನ ನೌಕರಿಯನ್ನ ತಾವೆಲ್ಲರೂ ಈಡೇರಿಸ್ಕೊಳ್ರಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಮ್ಯಾಥ್ಸ್ ಒಳಗೆ ಕಂಪ್ಲೀಟ್ ಪ್ರಿಪರೇಷನ್ ಆಗಬೇಕು, ರಿವಿಷನ್ ಆಗಬೇಕು, ರೀಸನಿಂಗ್ ಕಂಪ್ಲೀಟ್ ಆಗಿ ಪ್ರಿಪರೇಷನ್ ಮಾಡ್ಕೋಬೇಕು, ರಿವಿಷನ್ ಆಗಬೇಕು, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ಬಿಡಿಸಬೇಕು, GK ಕಾನ್ಸೆಪ್ಟ್ಸ್ ಗಳನ್ನ ಎಲ್ಲವೂ ಕ್ಲಾಸ್ ಸಿಲೆಬಸ್ ಮುಗಿಬೇಕು, ರಿವಿಷನ್ ಆಗಬೇಕು. ಇವೆಲ್ಲವುಗಳಿಗೆ ಅದ್ಭುತವಾದಂತ ಬ್ಯಾಚ್ ಗ್ಲೋಬಲ್ ಎಜುಕೇಶನ್ ಬನಟ್ಟಿ ಮತ್ತು ಧಾರವಾಡದಲ್ಲಿ ಪ್ರಾರಂಭಿಸ್ತಾ ಇದ್ದೇವೆ. ಎಲ್ಲ ವಿದ್ಯಾರ್ಥಿಗಳು ಇದರ ಸದುಪಯೋಗನ ಪಡ್ಕೊಂಡು ನಿಮ್ಮ ಕನಸಿನ ನೌಕರಿಯನ್ನ ಈಡೇರಿಸಿಕೊಳ್ರಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಜೈ ಹಿಂದ್, ವಂದೇ ಮಾತರಂ, ನಮಸ್ಕಾರ.